ಆ ಜನ ಹೆಸರ ಮುಖ್ಯನ ಹೆಸರ ಮೊಮ್ಮಗನ ಹೆಸರ ದೇವ್ರ ದೇವರಂತ ದೇವ ಬಡಗತೇನ ದೇವರ ದೇವರ ದೇವ ಬಡಗತೇನ ದೇವ ಹಿಡಗತೇ ನೇಟ ಗಂಡಾಳ ಬಂದರೆ ಮಾಡ್ರಿ ಒಮ್ರಿ ಹಿಂಗೆ ಬೆಪ್ಪಿನ ಕೆಲಸ ಇವರು ಮಾಡ್ತಾರ ತಮ್ಮ ಸೌದತ್ತಿ ಎಲ್ಲವನ್ನ ಗುಡದಾಗ ಚೌಡ್ಕಿ ಬಾರಿಸಿದಂಗ ನಾವೊಂದು ಮಾತು ಹೇಳಿನಪ್ಪ ಅವಂಗ ನಾವೊಂದು ಲವಂಗ ಮೆಣಸಿನಕಾಯಿ ಇದ್ದಂಗ ನೀವೊಂದು ಬ್ಯಾಡಿಗೆ ಮೆಣಸಿನಕಾಯಿ ಇದ್ದಂಗ ಆ ಮಾತು ಇವೇನತ್ತನ್ರಿ ಏ ನೀನು ಲವಂಗ ಮೆಣಸಿನಕಾಯಿ ಆಗ್ಲಿ ಬ್ಯಾಡಿಗೆ ಆಗ್ಲಿ ಆ ಸಣ್ಣ ಆಗಲಕ್ಕ ಮತ್ತಿ ಲಕ್ಷ್ಮಣನ ಹಾರಿಬೇಕತ್ರಿ ಹಾರಿಬೇಕತ್ತಮ್ಮ ನಾವೊಂದು ಮಾತು ಮಾತಾಡ್ತನು ಮೆಣಸಿನಕಾಯಿ ಸಣ್ಣ ಆಗಲಕ್ಕ ಹಾರಿಬೇಕಂದಿ ಹಾರಿ ಮ್ಯಾಗ ಹಾರಿ ಇಟ್ಟ ಮೆಣಸಿನಕಾಯಿ ಸಣ್ಣ ಮಾಡ್ತೀರಿ ಕೆಳಗೆ ಒಳ್ಳದು ಹೊತ್ತಂಗಿಲ್ಲ ಅದಕ್ಕೆ ಒಳ್ಳಿದ್ದಾಗನ ಹಾರಿ ಕೆಲಸ ನಡೆಯೋದ ಒಳ್ಳ ಇರ್ಲಿಕ್ಕ ಹೆಗಲ ಮ್ಯಾಗ ಇಟ್ಕೊಂಡು ತಿರುಗ್ತೀರಿ 3 ಮಂದಿ ಎದರ ಕುಟ್ಟತಿ ಮೆಣಸಿನಕಾಯಿ ಬೇಕಾ ತೆಳಗ ಒಳ್ಳ ಇದ್ದಾಗನ ಒಣಕಿ ಇಲ್ಲಿ ಕೈ ಇಲ್ಲ ನಿನಗ ಗಣಿಕಿ ಸುಮ್ಮನೆ ಮಾತಾಡ್ಸ್ಕೋಬೇಡ ನನ್ನ ಕಡೆ ಕೆಣಿಕಿ ಬಿದ್ದಿತ್ತು ಬೆಣಿಕಿ ಹಾಕಿ ತಿನಿಕಿ ತಮ್ಮ ಎಲ್ಲರೇ ಹಚ್ಚಿರ್ಬೇಕು ನೀನು ಯಾರಿಗರೇ ಮಾತಾಡಿ ಮಾತಾ ಇದು ಬಿಟ್ಟು ಬಿಡು ನನ್ನ ಹಾರಿದ್ ಹೊಡೆದಂದಿ ಈಗ ಸದಾ ದೈವದವ್ರ ಲಿಂಗ ನೋಡ್ರಿ ಯಾವ ಆಕಾರ ಐತಿ ಲಿಂಗ ಐತಿ ಈಗ ಭೂಮಿ ತಲೆ ಮ್ಯಾಗ ಲಿಂಗ ಐತಿ ಯಾವ ಆಕಾರದಾಗ ಕೆಳಗ ಯೌನಿ ಆಕಾರ ಜಲಾರಿ ಐತಿ ಕೆಳಗ ಯೌನಿ ಆಕಾರ ಜಲಾರಿ ಐತಿ ಅನ್ನೋದ್ಲೆ ಮ್ಯಾಗ ಲಿಂಗ ಬಂದು ಗಜಾವ್ರಿ ಐತಿ ಮತ್ ಕೆಳಗ ಜಲಾರಿಗಿನ ಇರ್ಲಿಕ್ಕ ಎಲ್ಲಿ ಇರ್ತೈತಿ ಮ್ಯಾಗ ಲಿಂಗ ಬೇಕನ ಪ್ರತಿಯೊಂದು 84 ಲಕ್ಷ ಜೀವರಾಶಿಗೆಲ್ಲ ಆಧಾರ ನಾ ಆಧಾರ ಇದ್ದಾಗನೇ ನಿಮ್ಮ ಅಪ್ಪ ಆಗ್ತಾನ ದೂರ ಇರ್ಲಿಕ್ಕ ಕೆಲಸ ಇಲ್ಲ ಇವನೊಂದು ಗಜ ಚೆಂಡು ಹಿಡಿದು ಹೋದ ತೋರ್ಸುತ್ತಾನ ಲಿಂಗದ ಬುಡಕ್ ಕೆಳಗ ಆಕಾರ ಹಿಡ್ಕೊಲಕ್ ಐತಿ ಲಿಂಗಕ್ಕ ಅನಾಂಟ್ಲೆ ಮ್ಯಾಗ ಲಿಂಗ ಬಂದು ಗಜ ಉರಿಯೋದು ಹೋತಮ್ಮ ಅಲ್ಲೇ ಕೂರ್ಸಿರಿ ಅದನ್ನ 3 ಮಂದಿ ಟೆಪಿಗಾಗಿ ಇಟ್ಕೊಂಡು ತಿರುಗ್ರಿ ಅವ್ರು ಒಂದ ಪೆಟ್ಟಿ ಕೋಲಿನ ಸೇರ್ತಾರ್ರಿ 3 ಮಂದಿ ಹಡದ್ ಹೆಂಗ ನಿನಗ ಗೊತ್ತಿಲ್ಲ ಸುಮ್ಮ ಬಾಯಿ ಎಲ್ಲ ನಂದೈತೆ ತಿಳಿ ಸಿಕ್ಕಂಗ ಮಾತಾಡಬೇಡ 6 ಶಾಸ್ತ್ರ 18 ಪುರಾಣ 4 ಯಾಕಂದ್ರೆ ದೊಡ್ಡ ದೊಡ್ಡ ದೈವದವ್ರು ಕೂಡ್ಯಾರು 4 ಮಂದಿ ಹಿರಿಯರು ಕೂಡ್ಯಾರು ಈ ಹಾರಿ ಒಳ್ಳ ಒನಕಿ ಇದನ್ನು ಬಿಟ್ಟು ಬಿಡು ಶಾಸ್ತ್ರ ರಾಮಾಯಣಿ ಮಹಾಭಾರತ ಶರೀರ ಶೋಧ ಮಾಡಿ ಪಂಚಕರ್ಣಿ ವಿಷಯ ಬಿಡುಗಡೆ ಮಾಡಾಮಿದ್ದಿ ಮಾಡ ನನಗೆ ನೇಗಂಗಿಲ್ಲ ಹೇಳುವ ನಿನ್ನೆನ ಕಟ್ಟಿ ಕಣಿಕೆ ಹಾಕಂಗಿಲ್ಲ ನಿನ್ನ ಕಟ್ಟಿನ ಕಣಿಕೆ ಹಾಕಂಗಿಲ್ಲ ದೈವದವ್ರು ತಾನ ವಿಚಾರ ಮಾಡ್ತಾರ ಅದನ್ನ ಸುಮ್ಮ ಹಂಗ ನಮ್ಮ ಹಾರಿ ಬೇಕ್ರಿ ನಮ್ಮ ಇದು ಬೇಕ್ರಿ ಹಾರಿ ಕುಟ್ಟತದ ಖರೆ ಯಾವಾಗ ಹಾರಿ ಕುಟ್ಟಬೇಕಾದ್ರು ಈಗ 10 ವರ್ಷದ ಕೂಸಿರ್ತಿ ಅವಾಗ ಕುಟ್ಟು ತಾಕತ್ತು ನಿನಗೆ ಆಗ್ತತೇನ ಒಯ್ಯ ತುಂಬಬೇಕು ಅದಕ್ಕೆ ಒಳಗ್ ಕಾನ ಫ್ಯಾಕ್ಟ್ರಿಯಾಗ ಬರಿ ಆಗಬೇಕು ನಿನ್ನ ತ್ಯಾಕ ಯಾವಾರ ಬರಬೇಕು ಆಯ್ತು ಕುಟ್ಲಕ್ಕ ಬರ್ತದಪ್ಪ ಮತ್ತೊಂದು 10 ವರ್ಷದ ಕೂಸಿ ಕುಟ್ಲಕ್ಕ ಬರ್ತದನ್ರಿ ನೆಟ್ಟಗೆ ಮುಕ್ಳಿ ತೊಳ್ಕೊಳಕ್ ಬರಂಗಿಲ್ಲ ಇವ್ರು ಅಪ್ಪ ಕುಟ್ತಾನೆ ಯಾವ ನೀವು ಮೂಲ್ಯಾಗ ಅದು ಪಂಚಕರ್ಣಿ ಬೇರೆ ಹೇಳ್ತಮ್ಮ ದೇವ್ರ ದೊಡ್ಡವ ಅಂದಿ ದೇವ್ರ ದೊಡ್ಡವ ಅಂತ ಹೇಳ್ತಿ ಅಂದ್ರೆ ದೇವರ ದೊಡ್ಡವ ದೇವರ ಜಾಗ ಹುಟ್ಟಿಸ್ಯಾನ ಅಂತ ಹೇಳ್ತಿ ಇವನು ಹುಟ್ಟಿಸಿದವ್ರು ಯಾರದಾರ ಇವಂಗೂ ಬೇಕಲ್ಲ ತಾಯಿ ತಂದೆ ಅವ ಮಂದಿನ ಹುಟ್ಟಿಸ್ಯಾನ ಅವನ್ ಯಾರು ಹುಟ್ಟಿಸ್ಯಾರ ಅವನ ತಾಲೂಕ್ ಯಾವ್ದ ಜಿಲ್ಲಾ ಯಾವ್ದ ಊರ್ ಯಾವ್ದ ಠಿಕಾಣ ಯಾವ್ದ ಎಲ್ಲಿದಾನ ಪರಮಾತ್ಮ ನಿನಗ ಒಂದ ಮಾತು ಕೇಳೇನೆ ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಏನ ಬರ್ತೈತೋ ನಾವ ಹೇಳೋಣ ಬಂದ ನಿನಗೆ ಟೇಸ್ಟ್ ನೀನು ಆ ನೀರಿನ ಗಂಡ ಹಡವಲ್ಲ ನನ್ನ ಜೋಡು ಗಡಿನಿ ಆಗಂಗಿಲ್ಲ ಸುಮ್ಮಿನ ಅರಬಾರ್ದತ್ ಬಿಡ್ಲಾಕತ್ತೀನಿ ಇಷ್ಟೇ ತಮ್ಮ ಅವಂಗೆ ಹೆಂಗಾಗೈತಿ ಹಾದಿ ಮ್ಯಾಗ ಒಂದು ದೊಡ್ಡ ಗಾಡಿ ನಡೆದಿತ್ರಿ ಆ ಗಾಡಿ ಬುಡಕ್ ಡೋಗಿ ಒಂದು ನಾಯಿ ನಡೆದಿತ್ತು ಆ ನಾಯಿಗೇನು ಸೊಕ್ಕ ಬಂದಿತ್ರಿ ಒಳಗ ಆಹಾ ನಾಯಿ ಎಷ್ಟು ದೊಡ್ಡ ನನ್ನ ಮೇಲೆ ಗಾಡಿ ನಡೆದದ ಅದಕ್ಕ ಗೊತ್ತಿಲ್ಲ ಅದ್ರ ಬುಡಕ್ ಡೋಗಿ ಇದು ನಡೆದೈತಿ ಅನ್ನೋದು ಕೆಟ್ಟ ಬ್ಯಾಸ್ಗಿ ಬಿಸಿಲ ಇಟ್ಟು ಸೊಕ್ಕ ಬತ್ರಿ ಕಣದಾಳ ಲಕ್ಷ್ಮಣಗತ್ಲಿ ನಾ ತೆಳ ಕೂತ್ರ ಗಾಡಿ ನಿತ್ತು ಬಿಡ್ತೈತೆ ಅನ್ನೋದು ಯಾಕಿಗೆ ಬತ್ತು ಕೆಟ್ಟ ಬ್ಯಾಸ್ಗಿ ಬಿಸಿಲ ಡಾಂಬರ್ ರೋಡ ತೆಳಕ್ ಕುಯ್ತು ತಮ್ಮ ಬಡಿಬಾರ್ದ ಜಾಗನಾಗೆಲ್ಲ ಬಿಸಿಲು ಬಡಿಲಕೈತಿ ನೋಡ್ರಿ ಚರ ಮಾ ಓಡಿ ಬಂದ ಗಾಡಿ ಬುಡ್ಕೊಂಡು ಹೋಗ್ಯದ ಹಂಗ
ಶರೀರ ಅನ್ನುವಂತ ಗಾಡಿ ಇದ್ದಾಗನ ಜೀವಾತ್ಮ ಅನ್ನುವಂತ ನಾಯಿ ಬಂದು ಡೊಗ್ಗಬೇಕಾಗ್ಯದ. ನನ್ನ ಶರೀರ ಅನ್ನುವಂತ ಗಾಡಿ ಇರ್ಲಿಕ್ಕ ಜೀವಾತ್ಮ ಅನ್ನುವಂತ ಎಲ್ಲೈತಿ ಠಿಕಾಣ. ಇದು ಆಧ್ಯಾತ್ಮಿಕ ತಮ್ಮ. ಒಟ್ಟು ಏನೇನು ಕೇಳ ಜಾಡಿಸಿ ಹೋಗಿರಿ 3 ಮಂದಿನ. ದೇವ್ರ ದೇವ್ರ ಅಂತ ದೇವ ಬಡದ ಹೇಳು, ಏ ದೇವರಲ್ಲಿರೋದು ಯಾವೂರು, ಏ ಅವನ ಊರಿಗೆ ಮತ್ತ ನಿನ್ನ ಊರಿ ಎಷ್ಟ ಆಯ್ತು ತಮ್ಮ ಅಂತಾರ ಮ್ಯಾಲ ಜಂತಾರ ಇದ್ರ ತಂಕಾರ. ಅವನ ಊರಿಗೆ ಮತ್ತ ನಿನ್ನ ಊರಿಗೆ ಎಷ್ಟ ಆಯ್ತು ತಮ್ಮ ಅಂತಾರ ಮ್ಯಾಲ ಜಂತಾರ ಇವ್ರ ತಂತಾರ. ಆರು ಶಾಸ್ತ್ರ 18 ಪುರಾಣ ಎಲ್ಲ ಏ ಕೂರತ ದೇವರ ಹೆಸರ, ಏ ಒದರಿ ಒದರಿ ವೇದ ಶಾಸ್ತ್ರ ಓದಿ ದೇವರ ಎಲ್ಲಾರ್ಗ ಸಾರ್ತಾರ ಕೂತಾರ್ತಾರ ಮನೆಗೆ ಹೋದಾರ. ಏ ಒದರಿ ಒದರಿ ವೇದ ಶಾಸ್ತ್ರ ಓದಿ ದೇವರ ಸಿಗಲಾರ್ಗ ಸಾರ್ತಾರ ಕೂತಾರ್ತಾರ ಮನೆಗೆ ಹೋದಾರ. ನಿನ್ನ ದೇವರಿದ್ದಾರ ಎಲ್ಲಿ ಅವನ ತೋರೇದು ತೋರೇದು ದೇವ ತೋರೇದು, ನಿನ್ನ ಕಲಿಸಿದ ಗುರವಿನ ಕಲಸು. ನಿನ್ನ ದೇವ್ರ ತೋರ್ಸುತ್ತಾನ ಒಪ್ಪೋದಿಲ್ಲ ನನ್ನ ಮನಸು, ನನ್ನ ಮನಸ್ಸು ಒಪ್ಪೋದಿಲ್ಲ ಮನಸು. ಈ ಪ್ರಶ್ನೆ ತಿಳಗದೇನ ಕನಸು. ಏ ಸುಳ್ಳ ದೇವರಂತ ಮಳ್ಳ ಹುಡುಗನೇ, ಸುಳ್ಳ ದೇವರಂತ ಮಳ್ಳ ಹುಡುಗನೇ. ಮತ್ತೇನು ಹೇಳ್ತಾರ ತಮ್ಮ? ಹೇಳು ಮತ್ತೀಗ. ಗಂಡನ ಸುಖ ಗರ್ತ್ಯಾರಿಗೆ ನೀವಳ. ಹೌದೌದು. ಸೂಳಿ ಹೆಣ್ಣ ಮಕ್ಕಳಿಗೆ ತಿಳಿಯೋದಿಲ್ಲ ಅಂದ್ರೆ ಗಂಡ ಬಾಳ ದೊಡ್ಡವ. ಹೌದೌದು. ಇರ್ಲಿ ನಿನ್ನ ಮಾತಿನಂತೆ ಹೋಗ್ಲಿ, ಗಂಡ ದೊಡ್ಡವ ಅಂತ ವಾದ ಮಾಡಿದಿ. ಹೌದು. ಗಂಡ ಕೊಳ್ಳಾಗ ತಾಳಿ ಕಟ್ಟಿದವನ ಗಂಡತ್ರಿ. ಹೌದು. ಕೊಳ್ಳಾಗ ತಾಳಿ ಬೇಕ, ಕಾಲಾಗ ಕಾಲುಂಗ್ರ ಬೇಕು, ಹಣಿ ಮೇಲೆ ಕೋಕುಮ ಬೇಕ, ಕೈಯಾಗ ಹಸಿರು ಬಳಿ ಇರಬೇಕು. ಇತ್ತನೆಲ್ಲ ಇಟ್ಟಂತ ಮಾಲಕ್ ಒಬ್ಬ ಗಂಡ ಅದಾನು. ಗಂಡ ದೊಡ್ಡವ. ಹೌದು. ಇರ್ಲಿ ತಮ್ಮ ನಿನ್ನಂತೇನ ಹೋಗ್ಲಿ, ಗಂಡ ಇದ್ರ ಇರ್ಬೇಕಂತವ ವಾದ ನೋಡತಿ. ಮಾತಿಗೆ ಮಾತು ಕೊಟ್ಟ ಮಾತು ಮುರಿದ್ರನ ಹಾಡಿಕಿ. ಗಂಡ ದೊಡ್ಡವ ಅಂದಿ. ಯಾವ ನಿನ್ನ ಗಂಡ ದೊಡ್ಡ ಮತ್ತ ನೀ ಹೇಳ್ತಿ. ಹೇಳಿ ಕೇಳಿ ಗಂಡ ಇಂತಲ್ಲಿ ಕಮ್ಮಿ ಆಗಿದೆ ಅಂತ ನಿನ್ನ ಪುರಾಣ ಲೇಖಿ ಕೊಡ್ತಾನೆ ಕೇಳ ತಮ್ಮ. ಗಂಡ ಇದ್ರ ಇರ್ಬೇಕಂತವ. ಮಾಡ್ಕೊಂಡ ಹೆಣ್ತಿ ಸಂರಕ್ಷಣೆ ಮಾಡ್ತಿರ್ಬೇಕು. ಮಾಡ್ಕೊಂಡ ಹೆಣ್ತಿನ ಯಾವ್ರೆ ಮೈ ಮುಟ್ಲಾಕ ಬಂದ್ರ, ಕೈ ಮುಟ್ಲಾಕ ಬಂದ್ರ ಯಾಕೋ ಮಗನ ಅಂತೇಳಿ ಅವನ ತಿಲ್ಲೋ ಇಡ್ಲೋ ಅನ್ನುವಂತ ಸಿಟ್ಟು ಇರ್ತಿರ್ಬೇಕು ಗಂಡನಲ್ಲಿ. ಅವ ಗಂಡ ದೊಡ್ಡವಪ್ಪ, ಇವ ಗಂಡ ಬೇರೆ ರೀ ತಮ್ಮ. ದುಷ್ಟ ದುಶ್ಯಾಸನ ಕೂಡಿದಂತ ಸಭಾದೊಳಗ ದ್ರೌಪದ ದೇವಿ ಸೀರಿ ಸೆಳಿತಿದ್ದ. 5 ಮಂದಿ ಗಂಡ್ರಿದ್ರಿ. ನಕುಲ, ಸಹದೇವ, ಭೀಮ, ಧರ್ಮ, ಅರ್ಜುನ. ಯಾವ ಒಬ್ಬ ಮಾಡ್ಕೊಂಡ ಹೆಣ್ತಿ ಸೀರಿ ಜಗಳತನ ಕೂಡಿದಂತ ದೈವದೊಳಗ 5 ಮಂದಿ ಶಾಂಡ್ರಾಗಿ ಕೂತಾರೆ. ಹೋಗಿ ಬಿಡಿಸ್ಕೊಂಡು ಬರೋ ತಾಕತ್ತಾಗ್ಲಿಲ್ಲ. ಕೆಳಗ ಮೂತಿ ಮಾಡಿ ಅವಾಗಿನ ಗಾಂಡಿ ಇದ್ವ ಸತ್ತಿದ್ವ. ಇಲ್ಲಿ ಗಾಂಡ ಕಮ್ಮಿ ಆದಿ, ಹೋಗಿ ಬಿಡಿಸ್ಕೊಂಡು ಬರೋ ತಾಕತ್ತಾಗ್ಲಿಲ್ಲ. ಗಾಂಡಿಲಿ ಕಮ್ಮಿ ಆದಿ. ನೀ ಬರೇ ಬಾಯ್ ತುಂಡಿ ಹೇಳಿ ನಾ ಪುರಾಣ ಲೇಖಿ ಹೇಳತ್ತೀನಿ. ಮತ್ತಮ್ಮ ಇನ್ನೊಂದು ಜಾಗನ್ಯಾಗ ಏನಾಯ್ತು ಮತ್ತ ನಾನು ಮೆಟ್ಟಿಗಸ್ತೀನಿ ಅಂತ ಹೇಳಿ ಗಾಂಡ ಮೆಟ್ಟಿಗಸ್ತಾನತ್ರಿ. ದುರ್ಯೋಧನ ಕೌರವರ ಪಾಂಡವರ ಪಗಡಿ ಆಟದೊಳಗ ಸೋತಿದ್ರು. ಕೌರವರ ಕೈಯಾಗ ಪಾಂಡವರು ಸೋತಿದ್ರು. ವಸ್ತ್ರ, ವೈಡೂರ್ಯ, ಮುತ್ತ, ರತ್ನಾದಿಗಳ ಆಸ್ತಿ ಅಂತಸ್ತ
ಎಲ್ಲಾ ಸೋತಿದ್ರು. ಹೌದು. ದುರ್ಯೋಧನ ಮಾತಂದ ಏನಂದ್ವಾ? ಎಲ್ಲಾ ಸೋತನೆ ಅಂತ ಹೇಳ್ತೀರಿ ಮಕ್ಕಳ್ರೆ, ನಿಮ್ ಮನ್ಯಾಗ ಇನ್ನ ಒಂದು ಬೆಲೆ ಬಾಳು ವಸ್ತು ಐತಂದ. ಹೌದು, ಅದೊಂದು ತಗೊಂಬಾ. ಧರ್ಮರಾಜ ಅಂದ, ಏನ್ ಕೇಳ್ತಿ ಕೇಳ, ಸೋತದ ಕರಿಯತಿ ಇಡ್ತಾನ ಅಂದ. ಹೌದಾ? ನಿನ್ನ ಮನ್ಯಾಗ ದ್ರೌಪದ ನಿಮ್ಮ ಹೆಣ್ತಿರಲ್ಲ, ಆಕಿನ ತಂದ ಹಚ್ಚ ಪಗಡಿ ಆಟದಾಗ ಅಂದ. ಹೌದೌದು. ಎಂತ ಗಾಂಡ ದೊಡ್ಡವ ನೀನು. ಪ್ರಾಣ ಹೋಗಬೇಕ, ಖರೆ ಮಾನ ಹೋಗಬಾರ್ದ. ಮಾತಿಗೆ ಬಂದ ಪ್ರಾಣ ಹೋಗಬೇಕ. ಸ್ಟೇಜಿನ ಮೇಲಿನ ಪ್ರಾಣ ಹೋಗ್ಬೇಕಾರೆ 4 ಮಂದಿ ಒಳಗ ಪ್ರಾಣ ಹೋದ್ರೆ ಕಿಮ್ಮತ್ ಬರ್ತದ, ಮಾನ ಹೋಗಬಾರ್ದು. ಯಾವಂದ್ರೆ ಮಾತು ಕೇಳಿ ಮಾಡ್ಕೊಂಡ ಹೆಣ್ತಿ ನೋದ ಪಗಡಿ ಆಟದೊಳಗೆ ಹಚ್ಚಿ ಸೋತ್ಯಲ್ಲೋ ಧರ್ಮ. ಗಂಡ ಹೆಂಗ ದೊಡ್ಡವ ನೀನು. ಕೈ ಕಾಲು ಬಿದ್ದು ಹೇಳ್ತದ ಹೆಣ್ತಿ, ಪತಿದೇವ ನನ್ನ ಹಚ್ಚಲಕ್ಕ ಹೋಗಬೇಡಪ್ಪ, ನನ್ನ ಹಚ್ಚಲಕ್ಕ ಹೋಗಬೇಡ ಅಂದ್ರೆ ಕೇಳಿಲ್ಲ. ಏ ಮಾತು ಕೊಟ್ಟನೆ ದುರ್ಯೋಧನಗ, ಹಚ್ಚವನ ಪಗಡಿ ಆಟದಾಗ ಅಂದ. ಯಾವಂದ್ರೆ ಮಾತು ಕೇಳಿ ಮಾಡ್ಕೊಂಡು ಹೇಳ್ತೀನಿ ಹೋದ ಪಗಡಿ ಆಟದೊಳಗೆ ಇಟ್ಟು ಸೋಲ್ತಿ ಅಂದ್ರೆ ನೀ ಹೆಂಗ ನನ್ನ ಮೀಟಿಗೆ ಹಸ್ತಿ? ನೀ ಮೀಟಿಗೆ ಹಸ್ತಿ ನಾನು ಯಾವಂದ್ರೆ ಮಾತು ಕೇಳಿ ಮಾಡ್ಕೊಂಡೆ ಅಂತೀನಿ. ಯಾವನ ಕೈ ಯಾರು ಓದ್ ಕೊಡ್ಲಾಕತ್ತೀವಿ, ನಿನ್ನ ತ್ಯಾಕ ಉಳ್ದತ್ತೇನ ಧರ್ಮ? ಇಲ್ಲಿ ಕಮ್ಮಿ ಆದಿ. ಇನ್ನು ಗಾಂಡ ಬಾಳ ದೊಡ್ಡ ಮತ್ರಿ, ಗಾಂಡನ ಕಾಲು ಬೀಳ್ಬೇಕತ್ರಿ ಹೊತ್ತು ಹೊಂಟ್ರೆ ಇರ್ಲ. ಯಾಕಂದ್ರ ಗಂಡ ಹೆಂಡತಿ ಗತ್ತಿರ್ಬೇಕು, ಸಂಸಾರದೊಳಗ ಜತ್ತಿರ್ಬೇಕು, ಇಬ್ರು ಚೆನ್ನಾಗಿರ್ಬೇಕು. ಆಕಿ ಕಾಲ ಅವರೇ ಬೀಳಿ, ಅವನ ಕಾಲ ಆಕಿರೇ ಬೀಳಿ. ಗಂಡನ ಕಾಲ 10 ಅಂತ 20 ಸಲ ಬೀಳಾಕಿ. ನಂದು ಕಬ್ನಿ ಅದ. ಈಗಿನ ಗಂಡ್ರ ಇವು ಬೇರೆ ತಮ್ಮ, ಇವು ಕಣಗಳ ಗಂಡ್ರು ಕುಡದ ಕಿಸಿಂದ 8 ದಿವಸ ಗಟ್ಟಾರ ದಂಡಿಗೆ ಬೀಳ್ತಾವು. ಹ್ಯಾಂಡ್ರ ಮೈನಾಗಿನ ಗುಳ್ಳ ಮಾರಿ 8 ದಿವಸ ಗಟ್ಟಾರ ದಂಡಿಗೆ ಬಿದ್ದಿರ್ತಾವೆ. ಗಟ್ಟಾರಕ ಹೋಗುದ್ರಿ ನಾವು ಕಾಲು ಬೀಳಕ ಗಂಡ್ರಿಗೆ. ನಾ ಇನ್ನೊಂದು ತಮ್ಮ, ಗಂಡನ ಕಾಲು ಬೀಳ್ಬೇಕಂದಿ. ನೀ ಹೇಳುದು ಬರೇ ಕೌಂದಿ ಪುರಾಣ ಆತು, ನಾ ಹೇಳುದು ಪುರಾಣ ಲೆಕ್ಕ ಹೇಳತ್ತೀನಿ. ಸ್ವತಃ ನಿನ್ನ ಧರ್ಮರಾಜ ಹೊತ್ತ ಮನೆ ಬಿಟ್ಟು ಹೊರಗೆ ಬರ್ಬೇಕಾದ್ರೆ ಮಾಡ್ಕೊಂಡ ಹೆಣ್ತಿ ದ್ರೌಪದನ ಕಾಲು ಬೀಳದ ಹೊರಗೆ ಬರ್ತಿದ್ದಿಲ್ಲ. ಯಾಕ ಅವಂಗೇನ್ ಹತ್ತದ ಬಂದಿತ್ತು ಅಡಚಣಿ? ಅವನ್ಯಾಕ ಹೆಣ್ತಿ ಕಾಲು ಬೀಳ್ತಿದ್ದ? ಬೇಕಂದ್ರೆ ಪುರಾಣದೊಳಗೆ ಸ್ಪಷ್ಟ ಬರೆದಿಟ್ಟತಿ, ಮಹಾಭಾರತದೊಳಗ ಹೆಣ್ತಿ ಕಾಲು ಬಿದ್ದ ಹೊರಗೆ ಬರ್ತಿದ್ದ. ಇಲ್ಲಿ ಗಂಡ ಕಮ್ಮಿ ಆದಿ. ಇನ್ನು ಗಂಡನ ಮಾಡ್ಕೊಂಡ್ರ ಅಟ್ಟ ಮುಕ್ತಿ ಆಗ್ತತಿ ಅಂತ ಹೇಳಿರಿ. ಗಂಡನ ಮಾಡ್ಕೊಳ್ಳೋದು ಹೋಗ್ಬೇಕಿ ಮುಕ್ತಿ ಗಂಡಾಳ ಜಗದಾಗ. ಗಂಡನ ಬೇರೆ, ಗುರುನ ಬೇರೆ, ದೇವ್ರ ಬೇರೆ. ಗುರುನ ಬೇರೆ, ಲಿಂಗ ಬೇರೆ, ಪಾದ ಬೇರೆ, ಪಾದದಿಕ್ಕ ಬೇರೆ, ಪ್ರಸಾದ ಬೇರೆ. ಬಾಳಿಕಾಯಿ ಹೊರಗಿರ್ತದ, ಅದಕ್ಕೆ ಬರೀ ಬಾಳೆಹಣ್ಣು ಅಂದಾರ. ಗುಡಿಯಾಗ ಹೋಗಿ ಬತ್ತಂದ್ರ ಪ್ರಸಾದ ಅಂದಾರ. ಹಂಗ ತಮ್ಮ ಗಂಡನ ಮಾಡ್ಕೊಂಡ್ರೆ ಮುಕ್ತಿ ಆಗ್ತೈತಿ ಅಂದಿ. ರಾಮಾಯಣಿ ಓದಿ ನೋಡು, ಶಬರಿಗೆ ಲಗ್ನ ಆಗಿಲ್ಲ. ಶಬರಿಗೆ ಯಾವ ಗಂಡಿಲ್ಲ. ಆಕಿ ಕೊಳ್ಳಾಗ ತಾಳಿಲ್ಲ, ಕಾಲಾಗ ಕಾಲುಂಗ್ರಿಲ್ಲ, ಕೈಯಾಗ ಹಸಿರು ಬಳಿ ಇಲ್ಲ. ಗಂಡ ಇಲ್ಲದ ಮುಕ್ತಿ ಗಂಡ ನನ್ನ ತಾಯಿ ಶಬರಿ. ಅಲ್ಲಿ ಯಾವ ಗಂಡ ಹೋಗಿದ್ಯೋ ನನ್ನ ಕಾಲಾಗಿನ ಕರಾನಿ. ಎಲ್ಲಿ ಹೋಗಿದ್ದಿ ಗಂಡ? ಗಂಡ ಹೆಂಗ ದೊಡ್ಡವಾದಿ? ಇದು ಇಟ್ಟೆಲ್ಲ ಗಂಡ ನೀ ಕಮ್ಮಿಯಾಗಿ ನನ್ನ ಮೇಟಿಗೆ ಹಸ್ತನ ಅಂತ ಹೇಳಿ ನಿಮ್ಮ ಸತ್ಯವಾನ ಪ್ರಾಣ ಯಮಲೋಕಕ್ಕೆ ತಗೊಂಡೋಗಿದ್ದ ಯಮರಾಜ. ಯಾವ ಗಂಡ ದೇವ್ರು ಹೋಗಿ ಬಿಡಿಸ್ಕೊಂಡು ಬಂದ್ರಿ ನಾನು? ಇಲ್ಲ. ಯಾವ ನನ್ನ ತಾಯಿ ಸಾವಿತ್ರಿ ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಗಟ ಹೊರಯಾಡಿ ತನ್ನ ಗಂಡನ ಪ್ರಾಣ ಮರಳಿ ತಂದು ಮೆಟ್ಟಿಗೆ ಹಚ್ಚಿಬಿಟ್ಟ ನನ್ನ ಸತ್ಯವಾನ ಸಾವಿತ್ರಿ. ಹೇಳಿ ಕೇಳಿ ನಿನ್ನ ಮೆಟ್ಟಿಗೆ ಹಚ್ಚನ್ನೆ ಇವು ನನ್ನ ಮೆಟ್ಟಿಗೆ ಹಚ್ತಾನತ್ತಪ್ಪ. ಸುಮ್ಮ ನೋಡ್ರಿ ಡಂಬಾಚಾರಿ ತಗದ, ಬರೇ ಡಂಬಾಚಾರಿ. ಇವ್ ಮಾಡುದಾಗದ ಹೆಂಗಾಗ್ರೈತಿ ಗೊತ್ತೇನ? ಇವನಂತ ಒಬ್ಬ ಮೋದಿಗೆ ಸವಾಲ ಮಾಡಿದತ್ರಿ. ಇವ್ ಮಾಡುದಾಗದ ಆಯ್ತು ಹಂಗ. ಏನಂದತ್ತ ಅಲ್ರಿ ಮೋದಿ ಸಾಹೇಬ್ರ, ಹೊಟ್ಲಿದ್ದವ್ರಿಗೆ ಬ್ಯಾಳೆ ಕೊಡ್ತೀರಿ, ಬೆಲ್ಲ ಕೊಡ್ತೀರಿ, ಅಕ್ಕಿ ಕೊಡ್ತೀರಿ, ಚಲೋ ಗಾಣದಿನಿ ಕೊಡ್ತೀರಿ, ಮ್ಯಾಲ ತತ್ತಿ ಕೊಡ್ತೀರಿ, ಇವೆಲ್ಲ ಹೋಟ್ಲಿ ಇದ್ದವ್ರಿಗೆ ಕೊಡ್ತೀರಿ. ಹೋಟ್ಲಿ ಮಾಡ್ದಂಗೆ ಏನು ಕೊಡ್ತೀವೋ ಸಾಹೇಬ್ ಅಂತಿದ್ದವ. ನೀವು ಮಾಡೋದಾಗ ಆಲಕತ್ತೈತಿ. ಯಾರು ಗಂಡ ಹೆಣ್ತಿ ಮದುವೆ ಆದ್ಮೇಲೆ ಹಡಿಬೇಕತ್ತ ಹಡಿಯಂಗಿಲ್ಲ. ಅವ್ರವ್ರ ಚಟಕ್ಕೆ ಬಡಿದಾಡ ಕುಡ್ದಕ್ಕಿಂತ ಘಟ ಹೊರಗೆ ಬೀಳತ್ತೇವು. ಮಕ್ಕಳ ಮಾಡ್ಬೇಕತ್ತ ಯಾರು ಮಾಡ್ತಾರನ? ಸುಮ್ಮ ಅವ್ರವ್ರ ಚಟಕ್ಕೆ ಅವ್ರು ಬಡಿದಾಡ ಕುಡ್ದಕ್ಕಿಂತ ಘಟ ಹೊರಗೆ ಬೀಳತ್ತೇವಪ್ಪ. ತಮ್ಮ ನಿನಗೊಂದು ಮಾತು ಹೇಳ್ತಾನೆ ಕೇಳು. ಇದು ಸುಳ್ಳನ ಅದನ್ನ ಮಾಡೀನಿ, ಇದು ನನಗತ್ಲೆ ಪುರಾಣಿಕ ಮಾತಾಡ ಅಂದ್ರ ಅಪ್ಪ ದೊಡ್ಡವ. ನೀನು ನಾ ಎಲ್ಲಿ ಆಕಾರ ನೀರು ನೋಡು, ಒಂದು ಆಧಾರ ಹಚ್ಚಿ ಹೆಣ್ಣು ಬೆಳೆಸೇನೆ. ನಿನ್ನ ತ್ಯಾಕಟ್ಟ ಪಾವರ್ ಇಲ್ಲೇನು? ನೀನು ಆಧಾರ ಹಚ್ಚಿ ಬೆಳೆಸ್ಬೇಕು. ಆಧಾರ ಇಲ್ಲ ಹೇಳ್ತಾನೆ ಯಾರಿಗಿವ? ಕತ್ತಲಿ ಅಂದ್ರೆ ಹೆಣ್ಣ, ಬೆಳಕಂದ್ರೆ ಗಂಡ ಆತನ ಹೇಳೇನಿ. ಕತ್ತಲಿ ಮೊದಲ, ಬೆಳಕ ಹಿಂದಾಗಡೆ, ಹಿಂಗ ಆಧಾರ ಕೊಟ್ಟನ್ನೇ. ಇನ್ನೊಂದು ಬೇರೆ ಹೇಳತ್ತೇನ್ರಿ, ನಮ್ಮ ಪರಮಾತ್ಮನ ಯಾರು ಹಡದಾರ ಓದ್ ಕೇಳ್ತಾನಿವ. ರೊಕ್ಕ ತಗೊಂಡು ಬಂದ ಏನು ಪುಕ್ಕಟ ಬಂದಿಲ್ಲ ನೀನ್ ಆಗನ ಸುರದಾಗ. ನಿಮ್ಮ ಅಪ್ಪನ ಸುದ್ದಿ ನಾ ಹೇಳಕ್ ಬಂದಿಲ್ಲ, ನಮ್ಮ ಅವನ ಸುದ್ದಿ ಹೇಳಕ್ ಬಂದನ್ನೇ. ಅವನ ಬದಲು ಕೇಳು ಹೇಳ್ಕೊತ ಬರ್ತಾನೆ ನಿನಗೆ. ನಿಮ್ಮ ಅಪ್ಪನ ನಾ ಯಾಕೆ ಕೇಳ್ಬೇಕು? ಒಪ್ಪಿಸ್ಕೊಂಡು ಪೀರಿಯೇ
ನಿಮ್ಮ ಅಪ್ಪಂದು ಯಾಕೆ ಹೇಳ್ಬೇಕು ನಾನು? ಹೌದಾ ಹೌದ್ರಿ ಆ ನಿನ್ನೆಕಿದ ಸುದ್ದಿ ಇದ ತೆಗದಿ ಇನ್ನೊಂದು ಟೇಜಕ್ಕೆ ತೆಗದಿ ಬೆಳತಾವ್ರಿ ಲತ್ತಿ ತಿಂದ ಹೋತಿ ನನ್ನ ಕೈಯಾಗ ನೀನು. ಹೌದಾ ಆಕೆ ಹಾಡ್ಕಿ ಮಾಡ್ಯಾಳ, ಆಕೆ ರೊಕ್ಕ ತಗೊಂಡು ಹೋಗ್ಯಾಳ. ವಾದ ಮಾಡ್ಲತ್ತಿದಿ ನನ್ನ ಸಂಗಾಟ. ನಂದು ತಗೋ ಹೆಸರ ಆಕಿದ್ಯಾಕ ಆಕಿದ ತೋಳ್ತಕ್ಕದಲ್ಲಿ ಆಕೆ ಏನು ಹಾಡ್ಯಾಳೋ ಆಕೆ ಏನು ಕೇಳ್ಯಾಳೋ ನಾವಂತೂ ನಿನ್ನ ಸಿರುವಳವಾಡಿಗಿದ್ದೀವು, ನಮಗಂತೂ ಗೊತ್ತಿಲ್ಲ. ಆಕೆ ಕೇಳಿದ್ದ ನಾವು ಕೇಳ್ತೀವಿ ಅಂತ ಹೇಳ್ತಿ. ಶುರುವಾತಿಗೆ ಅದು ನಿನ್ನ ಟೇಜಕ್ಕೆ ನಿಂದ್ರಸೇನೆ. ನಿನ್ನೆ ಗಣಪತಿ ಸ್ತೋತ್ರ ಮಾಡಿದಿ, ಮತ್ತೆ ಹಿಂದ್ಯಾಕ ಗಣಪತಿ ಸ್ತೋತ್ರ ಮಾಡಿದ್ ನೀನು? ಅದನ್ನ ಬಿಟ್ಟು ಬೇರೆ ಮಾಡ್ಬೇಕು. ಇದು ಹೆಂಗಾಲೈತಿ ಗೊತ್ತೇನ ತಮ್ಮ? ಹಾದಿ ದಂಡಿಗೆ ಒಂದು ಹುಡುಗ ಬೈಲು ಕಡಿ ಕೂತಿತ್ತತ್ರಿ ತಮ್ಮ. ಹಾದಿ ದಂಡಿಗೆ ಒಂದು ಹುಡುಗ ಬೈಲು ಕಡಿ ಕೂತಿತ್ತು. ಹೆಂಗ ಮಾಡ್ತಿತ್ತದ? ಕೆಳಗ ಬೈಲು ಕಡಿನೂ ಮಾಡ್ತಿತ್ತು, ಮ್ಯಾಲ ಕೈಯಾಗ ಸೌತಿ ಕೈ ತಿತ್ತಿತ್ತು. ನನ್ನಂತಕ್ಕೆ ಹೆಣ್ಮಕ್ಳು ನೋಡಿದ್ರೆ ಹಾದಿ ಹಿಡದ ಸಣ್ಣ ಹುಡುಗ ಹೇಳಕಿ ತಮ್ಮ ಒಂದು ಹಾಕುದ್ರೆ ಮಾಡು, ಒಂದು ತಿನ್ನುದ್ರೆ ಮಾಡು ಅಂತ ನಾ ಹೇಳನೆ. ಅವ ಕಣದಾಳ ಲಕ್ಷ್ಮಣಗತ್ಲೆ ಏನಂದ? ಏನಿ ಅದನ್ನೇನು ಕೇಳ್ತೀನಿ, ಅದನ್ನ ಹಚ್ಕೊಂಡ ತಿನ್ನೋದನ್ನ ನೋಡು ಅಂದವ. ಮತ್ತೆ ನೀ ಹಚ್ಕೊಂಡ ತಿತ್ತು ನಂದ್ರೆ ಅದಕ್ಕೇನ ಸಂಬಂಧ? ಇನ್ನಟ್ಟು ಅದ್ರೊಳಗೆ ಬಾಯಿ ಹಾಕಿ ನೆಕ್ಕೊಂಡತ್ತಿ ನನಗೇನು ಮಾಡೋದು? ಹೇಳತ್ತೀನಿ ನನ್ನ ಮಾತು ಕೇಳು. ನಿನ್ನೆಕಿದ ತೆಗಿಬೇಡ. ಏನೋ ಇದೊಂದು ಪಾಳೆ ತೆಗದಿ ಇನ್ನು ಹೊಳಿ ನಿನ್ನೆಕಿ ಬಂದಿಳು, ಆಕಿನೂ ಹಂಗ ಮಾಡ್ಯಾಳು ಅಂದಿ ಲಕ್ಷ್ಮಣ. ಹಿಂದಾಗಡೆ ರೋಕ್ ಬಾಯಿ ಟೋಕ್ ಬೇರೆ ಆದಿತ್ತ ತೆಗೆದು ಹೇಳ್ತನ. ಎಲ್ಲರ ಸಂಗಟ ವಾದ ಮಾಡೋದು ಬೇರೆ, ನಮ್ಮ ಸಂಗಟ ವಾದ ಮಾಡೋದು ಬೇರೆ. ಎದಕ್ಕೆ ಕರ್ಸ್ಯಾರ ಇಲ್ಲಿ ನನ್ನ ವಾದ ಮಾಡ್ಲಕ್ಕ? ಇದು ಮೊದಲು ನಿನ್ನ ಅಗಲಾಗ ಬಿದ್ದತ್ತಿದ ಮುನ್ನ ಹಿಂದಾಗಡೆ ಮತ್ತೊಂದು ಆಗಲ ನೋಡಕ್ಕೆ.